ಸೀತೆಯನ್ನು ಕಾಡಿಗೆ ಕಳಿಸೋದು ಎಷ್ಟು ಸರಿ ಅಂತೀರಾ? ಅಥವಾ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳು ಏನಿದೆ? ತುಂಬ ದೊಡ್ಡ ಕಾಂಟ್ರವರ್ಸಿಗೆ ವಿಚಾರ ಇದು. ಮೊದಲನೇದು ಅಗ್ನಿ ಪರೀಕ್ಷೆ, ಎರಡನೇದು ಇದು. ಎರಡೂ ವಿಷಯಗಳನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅದು ಅಗ್ನಿ ಪರೀಕ್ಷೆ ಅಲ್ಲ, ಅಗ್ನಿ ಪ್ರವೇಶ. ಯುದ್ಧಕಾಂಡದಲ್ಲಿ ಬರುತ್ತೆ. ರಾಮ ಎಲ್ಲ ಸಂಹಾರ ಆದಮೇಲೆ, ರಾವಣನ ಸಂಹಾರ ಮಾಡಿದ ಮೇಲೆ ರಾಮ ಸೀತೆಯನ್ನು ಕರೆಯೋದಕ್ಕೆ ಹೇಳ್ತಾನೆ. ಆವಾಗ ಏನು ಹೇಳ್ತಾನೆ ಆತ ಗೊತ್ತಾ? ತುಂಬ ಚೆನ್ನಾಗಿ ಗಮನಿಸ್ಬೇಕು ನಾವು ರಾಮ ಏನು ಹೇಳ್ತಿದ್ದಾನೆ ಅಂತ. ಸೀತೆಗೆ ಹೋಗಿ ಹೇಳು, ಸ್ನಾನ ಮಾಡಿ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡಿ ಆಭರಣಗಳನ್ನು ಧರಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ ಹೇಳು. ಈ ಥರ ರಾಮ ಹೇಳೋದು. ಯಾಕೆ ಹೇಳ್ತಿದ್ದಾನೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಸೀತೆ ಬರ್ತಾಳೆ. ಸೀತೆ ಬಂದಾಗ ಜನಗಳೆಲ್ಲ ನೋಡೋದಕ್ಕೆ ಮುತ್ಕೊಳ್ತಾ ಇರ್ತಾರೆ. ತುಂಬ ಜನಗಳು ಸೇರಿರ್ತಾರೆ. ಎಲ್ಲರೂ ಮುಗಿಬಿದ್ದಿರ್ತಾರೆ ನೋಡೋಕ್ಕೆ ಏನಾಗ್ತಿದೆ ಅಂತ. ವಿಭೀಷಣ ಎಲ್ಲರನ್ನೂ ವಾಪಸ್ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ರಾಮ ಹೇಳ್ತಾನೆ, ಕಳಿಸ್ಬೇಡ, ಅವರೆಲ್ಲ ಅಲ್ಲೇ ಇರಲಿ ಅಂತ. ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ, ಯೂಶುವಲ್ಗಿಂತ ಜೋರಾಗಿ ಮಾತಾಡೋದಕ್ಕೆ, ಎಲ್ಲರಿಗೂ ಕೇಳಿಸ್ಲಿ ಅಂತ. ಎಲ್ಲರನ್ನೂ ಹಾಗೆ ನಿಲ್ಲಿಸ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಕ್ಲಿಯರಾಗಿ ಹೇಳ್ತಾನೆ ರಾಮ, ಎಲ್ಲರೂ ಹಾಗೇ ಇರಲಿ, ಅವರೆಲ್ಲರೂ ನೋಡಬೇಕು ಅಂತ. ಸೀತೆ ಬರ್ತಾಳೆ. ಸೀತೆ ಬಂದಮೇಲೆ ರಾಮ ಹೇಳಲ್ಲ, ನೀನು ಬೆಂಕಿಗೆ ಹೋಗು, ಬೆಂಕಿಲಿ ಹೋಗಿ ನಿನ್ನ ಪ್ರೂವ್ ಮಾಡು, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಅವೆಲ್ಲ ಏನೂ ಹೇಳಲ್ಲ ರಾಮ. ರಾಮ ಹೇಳ್ತಾನೆ, ನೋಡು, ನನ್ನ ಕ್ಷತ್ರಿಯನಾಗಿ ನನ್ನ ಕರ್ತವ್ಯ ರಾವಣನ ಸಂಹಾರ ಮಾಡೋದು, ಇನ್ನು ನಿನಗೆ ಎಲ್ಲಿಷ್ಟ ನೀನು ಅಲ್ಲಿ ಹೋಗಬಹುದು, ಇಷ್ಟೇ ಹೇಳೋದು ರಾಮ.